ಈ ಕಾರ್ತಿಕೈ ದೀಪಂ ಹಬ್ಬ ಇದೆ ಅಲ್ವಾ, ಇದು ಎಷ್ಟು ದೊಡ್ಡ ಹಬ್ಬ, ಎಷ್ಟು ಪವಿತ್ರವಾದ ಹಬ್ಬ ಅನ್ನೋದು ತಮಿಳಿಗರಿಗೆ ಬಹಳ ಚೆನ್ನಾಗಿ ಗೊತ್ತು. ಅದರಲ್ಲೂ ಬಹಳ ಮುಖ್ಯವಾಗಿ ಮದುರೈ ಹತ್ರ ಇರುವಂತಹ ಈ ತಿರುಪುರಂ ಕುಂದ್ರಂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ, ಇದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಮುರುಗನ್ ದೇವರ 6 ಪವಿತ್ರ ನೆಲೆಗಳಲ್ಲಿ ಅದು ಕೂಡ ಒಂದು. ಅದರಲ್ಲೂ ತಮಿಳಿಗರು ಆ ಇಡೀ ಬೆಟ್ಟವನ್ನೇ ಮುರುಗನ್ ದೇವರು ಅಂತ ನಂಬ್ತಾರೆ. ಆ ಬೆಟ್ಟದ ಮೇಲೆ ದೀಪ ಹಚ್ಚುವಂತಹ ಸಂಪ್ರದಾಯ ತಲತಲಾಂತರ ವರ್ಷಗಳಿಂದ ನೆಟ್ಕೊಂಡು ಬರ್ತಾ ಇದೆ. ಆದ್ರೆ ಈ ವಿಚಾರವಾಗಿ ಡಿಎಂಕೆ ಸರ್ಕಾರ ನಕರ ತೆಗೆದಿದೆ. ಅಲ್ಲಿ ದೀಪ ಹಚ್ಚುವಂತಹ ವಿಚಾರಕ್ಕೆ ಸರ್ಕಾರ ಮಧ್ಯ ಬಂದಿದೆ, ಸರ್ಕಾರದ ಈಗೋ ಅಡ್ಡ ಆಗಿದೆ, ಕೋರ್ಟ್ ಮೆಟ್ಟಿಲೇರಿದೆ, ಧರ್ಮಗಳ ಮಧ್ಯೆ ಒಂದು ಕಿಡಿ ಉಂಟಾಗಿದೆ. ಅದು ಏನು? ತಮಿಳ್ನಾಡಲ್ಲಿ ತಮಿಳಿಗರ ದೇವರಾದ ಮುರುಗನ್ ದೇವರ ವಾಸಸ್ಥಳದಲ್ಲಿರುವಂತಹ ಒಂದು ಪ್ರದೇಶಕ್ಕೆ ಯಾಕೆ ದೀಪ ಹಚ್ಚೋದಕ್ಕೆ ಡಿಎಂಕೆ ಸರ್ಕಾರ ಬಿಡ್ತಾ ಇಲ್ಲ ಅನ್ನೋದನ್ನ ಇವತ್ತು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಚಾರ ಏನು ಅಂದ್ರೆ, ಆ ಬೆಟ್ಟದ ಮೇಲೆ 2 ಪವಿತ್ರ ಸ್ಥಳಗಳಿದೆ. ಒಂದು ಕಾಶಿ ವಿಶ್ವನಾಥರ್ ದೇವಾಲಯ, ಅದು ಪ್ರಾಚೀನವಾದ ದೇವಾಲಯ. ಹಾಗೆ ಇನ್ನೊಂದು ಕಡೆ ದರ್ಗಾ ಇದೆ. ಆ ದರ್ಗಾಕ್ಕೆ ಸಿಕಂದರ್ ಮಲೈ ಅಂತ ಕೂಡ ಕರೀತಾರೆ. ಈ ದರ್ಗಾ ವಿವಾದಿತ ಜಾಗದಲ್ಲಿದೆ. ಅಂಡ್ ಮೋರ್ ಓವರ್ ನಾವು ಇತಿಹಾಸವನ್ನ ಒಮ್ಮೆ ಗಮನಿಸಿದ್ರೆ ಅರ್ಥ ಆಗುತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಇಂದ ಆ ದೀಪ ಸ್ತಂಭದ ಮೇಲೆ ದೀಪ ಹಚ್ಚೋದಕ್ಕೆ ಬಿಡ್ತಾ ಇರ್ಲಿಲ್ಲ. ಹಾಗಾಗಿ ಜನ ಕೆಳಗಡೆ ಇರುವಂತಹ ಮಂಟಪದಲ್ಲಿ ದೀಪ ಹಚ್ಚುತ್ತಾ ಇದ್ರು. ಆದ್ರೆ ಈಗ ಕಾಲಮಾನ ಬದಲಾಗಿದೆ, ಜನರಿಗೆ ತಮ್ಮ ಪ್ರಾಚೀನ ಸಂಪ್ರದಾಯ ಏನಿತ್ತು, ಆಗ ಎಲ್ಲಿ ದೀಪ ಹಚ್ತಾ ಇದ್ರಲ್ವಾ, ಅದನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಟಿಲು ಇರ್ತಾರೆ. ನಮ್ಮ ಸಂಪ್ರದಾಯ ಹೀಗಿತ್ತು, ಹಾಗಾಗಿ ನಾವು ಮತ್ತೆ ದೀಪಸ್ತಂಭದ ಮೇಲೆ ದೀಪವನ್ನ ಹಚ್ತೀವಿ ಅಂತ ಮದುರೈ ಪೀಠಕ್ಕೆ ಈ ಮುರುಗನ್ ಭಕ್ತರೆಲ್ಲ ಸೇರಿ ಹೋಗ್ತಾರೆ. ಮದುರೈ ಪೀಠ ಅದನ್ನ ಒಪ್ಕೊಳ್ಳುತ್ತೆ. GR ಸ್ವಾಮಿನಾಥನ್ ಅವರು ನ್ಯಾಯಮೂರ್ತಿ ಆಗಿರ್ತಾರೆ. ಅವರು ಒಂದು ತೀರ್ಪನ್ನ ಕೊಡ್ತಾರೆ ಡಿಸೆಂಬರ್ 4ನೇ ತಾರೀಕು ಇದೆ 2025ಕ್ಕೆ. ಅವ್ರು ಹೇಳ್ತಾರೆ, ಹೌದು, ಇದು ಅತ್ಯಂತ ಪ್ರಾಚೀನವಾದ ಸಂಪ್ರದಾಯ ಇರುವಂತಹ ಒಂದು ಪದ್ಧತಿ, ಹಾಗಾಗಿ ನೀವು ಆರಾಮಾಗಿ ದೀಪಸ್ತಂಭದ ಮೇಲೆ ದೀಪವನ್ನ ಹಚ್ಚಬಹುದು ಅಂತ ಕೋರ್ಟ್ ಆರ್ಡರ್ ಕೂಡ ಆಗುತ್ತೆ. ಪೊಲೀಸರಿಗೆ ರಕ್ಷಣೆ ಕೊಡಿ ಅಂತ ಕೂಡ ಆದೇಶವನ್ನ ಕೊಡ್ತಾರೆ ನ್ಯಾಯಮೂರ್ತಿಗಳು. ಆದ್ರೆ ಡಿಎಂಕೆ ಸರ್ಕಾರದ ಅಸಲಿ ಆಟ ಶುರುವಾಗೋದೇ ಇಲ್ಲಿಂದ. ಕೋರ್ಟ್ ಆರ್ಡರ್ ಕೊಟ್ರು ಕೂಡ ಸರ್ಕಾರದವರು ಮತ್ತೆ ಅಧಿಕಾರಿಗಳು ಅದನ್ನ ತಳ್ಳಿ ಹಾಕ್ತಾರೆ. ಯಾವಾಗ ಮುರುಗನ್ ಭಕ್ತರು ಅಲ್ಲಿ ದೀಪ ಹಚ್ಚೋಕ್ ಬರ್ತಾರೆ, ಆಗ 144 ಸೆಕ್ಷನ್ ನ ಜಾರಿ ಮಾಡಿ ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಸೊ ಈ ವಿಚಾರ ಹೀಗಾದಾಗ ಬಿಜೆಪಿಯವರು ಕೆಲವು ನಾಯಕರು ಇರ್ಬೋದು, ಹಾಗೆ ಮುರುಗನ್ ಭಕ್ತರು ಮತ್ತೆ ಪ್ರತಿಭಟನೆಗಳಿಗೆ ಬರ್ತಾರೆ. ಆಗ ಮತ್ತೆ 144 ಸೆಕ್ಷನ್ ಜಾರಿ ಮಾಡ್ತಾರೆ. ಇಷ್ಟೆಲ್ಲ ಆದ ತಕ್ಷಣ ಮುರುಗನ್ ಭಕ್ತರು ಸುಮ್ನೆ ಕೂರ್ಲಿಲ್ಲ, ಮತ್ತೆ ಕೋರ್ಟ್ ಮೆಟ್ಟಿಲು ಇರ್ತಾರೆ. ಆಗ ಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, CISF ರಕ್ಷಣೆ ಅಡಿಯಲ್ಲಿ ನೀವು ದೀಪವನ್ನ ಹಚ್ಬೋದು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಡುತ್ತೆ. ಆದೇಶವನ್ನ ಕೊಟ್ಟ ಮೇಲೆ ಮುರುಗನ್ ಭಕ್ತರು ಬರ್ತಾರೆ, ದೀಪ ಹಚ್ಚೋಕ್ ಶುರು ಮಾಡ್ತಾರೆ. ಆಗ ಜಿಲ್ಲಾಧಿಕಾರಿಗಳು ಮಧ್ಯ ಪ್ರವೇಶ ಮಾಡ್ತಾರೆ, ಮತ್ತೆ 144 ಸೆಕ್ಷನ್ ನ ಜಾರಿ ಮಾಡಿ ಅಲ್ಲಿಂದ ಮುರುಗನ್ ಭಕ್ತರನ್ನ ಕಳಿಸ್ತಾರೆ. ನೋಡಿ, ಇಲ್ಲಿ ಜಿಲ್ಲಾಧಿಕಾರಿಗಳು ಸರ್ಕಾರ ಎರಡು ಕೋರ್ಟ್ಗೆ ಅಗೌರವ ತೋರಿಸ್ದಂಗಾಗ್ಲಿಲ್ವಾ? ಅಂಡ್ ಮೋರ್ ಓವರ್ ಕೋರ್ಟ್ಗೆ ಅಗೌರವ, ತಮಿಳಿಗರ ಸಾಂಪ್ರದಾಯಿಕ ಭಾವನೆಗೆ ಧಕ್ಕೆ. ಇಷ್ಟ ಆದ್ರೂ ಕೂಡ ಸರ್ಕಾರ ಸುಮ್ನೆ ಕೂರ್ತು ಅನ್ಕೊಂಡ್ರ? ಖಂಡಿತ ಇಲ್ಲ. ತಮಿಳ್ನಾಡು ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ, ಚೆನ್ನೈ ಹೈಕೋರ್ಟ್ ನಲ್ಲಿ ತುರ್ತು ಮೇಲ್ಮನವಿಯನ್ನ ಸಲ್ಲಿಸುತ್ತೆ. ಆಗ ಚೆನ್ನೈ ಹೈಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ಮದುರೈ ಪೀಠಕ್ಕೆ ಹೋಗಿ ಅಂತ ಕೊನೆಯ ವಿಭಾಗೀಯ ಪೀಠ ಕೂಡ ಸರ್ಕಾರದ ಅರ್ಜಿಯನ್ನ ವಜಾಗೊಳಿಸುತ್ತೆ. ಇಲ್ಲಿ ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ವಿಭಾಗೀಯ ಪೀಠ ಕೂಡ ಸರ್ಕಾರದ ಈ ಮೇಲ್ಮನವಿಯನ್ನ ಏನ್ ಹೇಳುತ್ತೆ ಅಂದ್ರೆ, ದುರುದ್ದೇಶಪೂರ್ವಿತವಾಗಿ ಕೂಡಿದೆ ಅಂತ ಹೇಳಿ ಆದೇಶವನ್ನ ಕೊಡುತ್ತೆ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದ್ರೆ, ಈ ಡಿಎಂಕೆ ಪಕ್ಷದವರು ಹಾಗೆ ಮಿತ್ರ ಪಕ್ಷದವರು ಯಾಕೆ ದೀಪಸ್ತಂಭದ ಮೇಲೆ ದೀಪ ಹಚ್ಚೋದನ್ನ ನಾವು ಬೇಡ ಅಂತ ಹೇಳ್ತಿದೀವಿ ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಪಕ್ಕದಲ್ಲೇ ದರ್ಗಾ ಇದೆ, 50 ಮೀಟರ್ಸ್ ಅಂತರದಲ್ಲೇ ಇದೆ, ಹಾಗಾಗಿ ಅಲ್ಲಿ ದೀಪ ಹಚ್ಚೋದ್ರಿಂದ ಶಾಂತಿ ಸೌಹಾರ್ದತೆ ಹಾಳಾಗುತ್ತೆ, ಧಾರ್ಮಿಕ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ವಾ, ಇಲ್ಲಿ ನಂದೊಂದು 3 ಪ್ರಶ್ನೆ ಇದೆ. ಮೊದಲನೇದಾಗಿ, ದೀಪಸ್ತಂಭದ ಮೇಲೆ ದೀಪ ಹಚ್ಚುವಂತಹ ಪದ್ಧತಿ ತಲತಲಾಂತರ ವರ್ಷಗಳಿಂದ ಬಂದಿದ್ದು, ನಂತರ ಬಂದಿದ್ದು ದರ್ಗಾ. ಸೊ ದರ್ಗಾ 50 ಮೀಟರ್ಸ್ ದೂರದಲ್ಲಿ ಇದೆ ಅಂತ ಅಂದ್ಬಿಟ್ಟು ತಲತಲಾಂತರ ವರ್ಷಗಳಿಂದ ಬಂದಂತಹ ಸಂಪ್ರದಾಯವನ್ನ, ತಮಿಳಿಗರ ಭಾವನೆಯನ್ನ ಮುಚ್ಚಿ ಹಾಕ್ಬೇಕಾ? ಹಾಗೆ ಇನ್ನೊಂದು ಏನು, 50 ಮೀಟರ್ಸ್ ನಿಯಮ ಹೇಳಿದ್ರಲ್ವಾ, ಹಾಗಿದ್ರೆ ದರ್ಗಾಯಿಂದ ಪ್ರತಿದಿನ 5 ಬಾರಿ ಅಂದ್ರೆ ಆ ಮಸೀದಿಯಿಂದ ಏನು ಆಜಾನ್ ಸೌಂಡ್ ಕೇಳಿಸುತ್ತಲ್ವಾ, ಅದನ್ನ ನಿಲ್ಸೋಕಾಗತ್ತಾ? ಅದನ್ನು ಕೂಡ 50 ಮೀಟರ್ಸ್ ಆದ್ಮೇಲೆ ಬರಬಾರ್ದು, ಇಲ್ಲಿರುವಂತಹ ದೇವಸ್ಥಾನದ ಜನರ ಭಾವನೆಗೆ ಧಕ್ಕೆ ಬರುತ್ತೆ ಅಂತ ನೀವ್ ಹೇಳೋಕಾಗತ್ತಾ?
ಅದನ್ನ ಹೇಳಕ್ಕಾಗಲ್ಲ ನಿಮಗೆ. ಹಾಗೆ ಇನ್ನೂ ಒಂದು ವಿಚಾರ, ಹಬ್ಬದ ದಿನ ದೀಪ ಹಚ್ಚಿದ್ರೆ ಶಾಂತಿ ಸಾಮರಸ್ಯ ಹಾಳಾಗತ್ತೆ ಅನ್ನೋದಿದ್ರೆ ಪ್ರತಿದಿನ 5 ಬಾರಿ ಆಜಾನ್ ಕೂಗುತ್ತಲ್ವಾ? ಅದ್ರಿಂದ ಜನರ ಧಾರ್ಮಿಕ ಭಾವನೆಗೆ, ಶಾಂತಿ, ಸೌಹಾರ್ದತೆಗೆ ಧಕ್ಕೆ ಬರಲ್ವಾ? ಇದು ನ್ಯಾಯನಾ? ಅಂತ ತಮಿಳ್ನಾಡು ಸರ್ಕಾರ ಒಮ್ಮೆ ಯೋಚನೆ ಮಾಡ್ಬೇಕು. ಇಷ್ಟಕ್ಕೆ ತಮಿಳ್ನಾಡು ಸರ್ಕಾರ ಸುಮ್ನಾಯ್ತಾ? ಖಂಡಿತ ಇಲ್ಲ. ತಮಿಳ್ನಾಡು ಸರ್ಕಾರ ಹಾಗೆ ಅವರದೊಂದು ಅಲೈನ್ಸ್ ಏನಿದೆ ಅಲ್ಲ, ಐಎನ್‌ಡಿಎ ಒಕ್ಕೂಟ, ಡಿಸೆಂಬರ್ 9ನೇ ತಾರೀಕು 2025ಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ನ್ಯಾಯಾಲಯದಲ್ಲಿ ನ್ಯಾಯವನ್ನ ಎತ್ತಿ ಹಿಡಿದ ಜಿ.ಆರ್. ಸ್ವಾಮಿನಾಥನ್ ಅವರನ್ನ ಇಂಪೀಚ್‌ಮೆಂಟ್ ಮಾಡಬೇಕು ಅನ್ನುವಂತಹ ಪ್ರಸ್ತಾಪವನ್ನ ತರ್ತಾರೆ. ಏನ್ ಆಗ್ತಿದೆ ಈ ಡೆಮೋಕ್ರಸಿಯಲ್ಲಿ? ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಹಂತಕ್ಕೆ ಹೋಗ್ತಿದೆ? ಇಲ್ಲಿ ಯಾವ ಗುಂಪನ್ನ ಡಿಎಂಕೆ ಅವರು, ಇಂಡಿಯಾ ಅಲೈಯನ್ಸ್ ಅವರು ಖುಷಿ ಪಡ್ಸೋಕ್ ನೋಡ್ತಿದ್ದಾರೆ ಅನ್ನೋದನ್ನ ಅವರೇ ಹೇಳ್ಬೇಕು. ಅಂಡ್ ಹಾಗೆ ಇನ್ನೂ ಒಂದು ವಿಚಾರ ನಿಮಗೆಲ್ರಿಗೂ ಗೊತ್ತಿರ್ಬೋದು. ತಮಿಳ್ನಾಡಲ್ಲಿ ಏನಾಗುತ್ತೆ, ವಕ್ಫ್ ಬೋರ್ಡು ಹಳ್ಳಿಗಳನ್ನ ವಶಪಡಿಸ್ಕೊಳ್ತಾ ಇತ್ತು. ದೇವಾಲಯದ ಆಸ್ತಿಯನ್ನ, ಸಾವಿರಾರು ಎಕರೆ ಆಸ್ತಿಯನ್ನ ತಗೊಳ್ತಾ ಇದ್ದಾಗ ತಮಿಳ್ನಾಡು ಸರ್ಕಾರ ಸುಮ್ನೆ ಕೂತಿತ್ತು. ಯಾಕೆ? ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣನ. ಅಲ್ಟಿಮೇಟ್ಲಿ ಡಿಎಂಕೆ ಅವರು ಆನ್ಸರ್ ಮಾಡಬೇಕು. ತಮಿಳ್ನಾಡಲ್ಲಿ ಯಾಕೆ ತಮಿಳಿಗರ ಭಾವನೆಗೆ ಧಕ್ಕೆ ತರ್ತಾ ಇದ್ದೀರಾ ಅನ್ನೋದು. ಇನ್ನೂ ಒಂದು ವಿಚಾರ, ಈ ಒಂದು ಪ್ರಾದೇಶಿಕ ಪಕ್ಷಗಳು ಇರೋದೇ ಒಂದು ಪ್ರಾದೇಶಿಕ ಅಸ್ಮಿತೆಯನ್ನ ಉಳಿಸೋಕೆ. ಆದ್ರೆ ನೀವು ಯಾರ ಜೊತೆ ಸೇರ್ಕೊಂಡು, ಯಾವ ಮನಸ್ಥಿತಿಯನ್ನ ತಲೆಯಲ್ಲಿಟ್ಕೊಂಡು ತಮಿಳ್ನಾಡಲ್ಲಿ ತಮಿಳಿಗರ ಆರಾಧ್ಯ ದೈವಕ್ಕೆ ದೀಪ ಹಚ್ಚೋಕೆ ಬಿಡ್ತಾ ಇಲ್ಲ. ತಲತಲಾಂತರದಿಂದ ಬಂದಂತಹ ಸಂಪ್ರದಾಯವನ್ನ ಯಾವುದೋ ಒಂದು ಪಂಗಡಕ್ಕೆ ಖುಷಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನೀವು ಅದನ್ನ ನಿಲ್ಲಿಸ್ತಾ ಇದ್ದೀರಾ ಅನ್ನೋದನ್ನ ತಮಿಳುನಾಡಿನ ಜನತೆಗೆ, ತಮಿಳಿಗರಿಗೆ ನೀವೇ ಉತ್ತರವನ್ನ ಕೊಡ್ಬೇಕು.